ಓಂ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ಆರ್ಕೆ ಟಿವಿಗೆ ಸ್ವಾಗತ. ಈ ದಿನದ 12 ದ್ವಾದಶ ರಾಶಿಗಳ ದಿನ ಭವಿಷ್ಯ ಹೇಗಿದೆ ಎಂದು ತಿಳಿಯೋಣ. 4/7/2025 ಶುಕ್ರವಾರ, ಅಷ್ಟಮಿ, ಚಿತ್ತ ನಕ್ಷತ್ರ, ಪರಿಗ ಯೋಗ, ಭವಕರಣ. ಮೊದಲನೆಯದಾಗಿ ಮೇಷರಾಶಿ. ಮಕ್ಕಳ ಬಗ್ಗೆ ಚಿಂತೆ, ವಿದ್ಯಾರ್ಥಿಗಳಿಗೆ ಶುಭ. ಹಣ ಹೂಡಿಕೆ ಬೇಡ. ಒಡ ಹುಟ್ಟಿದವರ ಚಿಂತೆ, ಸಂಗಾತಿಯಿಂದ ಕಿರಿಕಿರಿಯಾಗುವುದು. ವೃಷಭ ರಾಶಿ. ಸಂಗಾತಿಯಿಂದ ನೆಮ್ಮದಿ, ವಾಹನ ಲಾಭ, ಮಾನಸಿಕ ಚಿಂತೆ, ದುಃಖ, ಗೃಹ ಲಾಭ. ಕೃತಿಕ ನಕ್ಷತ್ರದವರಿಗೆ ಅಶುಭ, ರೋಹಿಣಿ ನಕ್ಷತ್ರದವರಿಗೆ ಶುಭವಾಗುವುದು. ಮಿಥುನ ರಾಶಿ. ವ್ಯಾಪಾರದ ಸಲುವಾಗಿ ಪ್ರಯಾಣ, ಧನ ಲಾಭ, ಒಡ ಹುಟ್ಟಿದವರ ಜೊತೆ ಮನಸ್ತಾಪ, ಸಾಲ ಬಾಧೆ, ಶತ್ರು ಭಯ. ವಿದ್ಯಾರ್ಥಿಗಳಿಗೆ ಶುಭವಾಗುವುದು. ಕಟಕ ರಾಶಿ. ಮನೆಯಲ್ಲಿ ಶುಭ ಕಾರ್ಯ ನಡೆಯುವುದು, ವಿದ್ಯಾರ್ಥಿಗಳಿಗೆ ಶುಭ. ಉದ್ಯೋಗದಲ್ಲಿ ಲಾಭ, ಸ್ತ್ರೀಯಿಂದ ಶುಭ. ಕುಟುಂಬ ಸೌಖ್ಯ, ಆಶ್ಲೇಷ ನಕ್ಷತ್ರದವರಿಗೆ ಶುಭವಾಗುವುದು. ಸಿಂಹ ರಾಶಿ. ತಾಯಿಯ ಚಿಂತೆ, ಮಕ್ಕಳ ಚಿಂತೆ, ತಂದೆಯಿಂದ ಲಾಭ, ಗುರುವಿನಿಂದ ಮಾರ್ಗದರ್ಶನ. ವಿದೇಶಿ ಪ್ರಯಾಣ ಬೇಡ, ಸಂಗಾತಿಯಿಂದ ಸಹಾಯ ದೊರೆಯುವುದು. ಕನ್ಯಾ ರಾಶಿ. ಒಡ ಹುಟ್ಟಿದವರಿಂದ ಕಲಹ, ಪ್ರಯಾಣದಲ್ಲಿ ನಷ್ಟ, ಮಾನಸಿಕ ಖಿನ್ನತೆ, ದುಃಖ. ಉತ್ತರ ನಕ್ಷತ್ರದವರಿಗೆ ಅಶುಭ, ಹಸ್ತ ನಕ್ಷತ್ರದವರಿಗೆ ಶುಭವಾಗುವುದು. ತುಲಾ ರಾಶಿ. ಕುಟುಂಬದಿಂದ ಲಾಭ, ಸಂಗಾತಿಯಿಂದ ಸಹಾಯ, ಸ್ನೇಹಿತರಿಂದ ಲಾಭ, ಗುರುವಿನಿಂದ ಮಾರ್ಗದರ್ಶನ ದೊರೆಯುವುದು. ವೃಶ್ಚಿಕ ರಾಶಿ. ಉದ್ಯೋಗದ ಚಿಂತೆ, ಮಕ್ಕಳ ಚಿಂತೆ, ಸಾಲ ಬಾಧೆ ಪರಿಹಾರವಾಗುವುದು. ಶತ್ರು ಭಯ, ಮೇಲಾಧಿಕಾರಿಯಿಂದ ಸಹಾಯ, ಜ್ಯೇಷ್ಠ ನಕ್ಷತ್ರದವರಿಗೆ ಶುಭವಾಗುವುದು. ಧನಸ್ಸು ರಾಶಿ. ತಂದೆಯ ಜೊತೆ ಮನಸ್ತಾಪ, ಧನ ನಷ್ಟ, ಹಣ ಹೂಡಿಕೆಯಲ್ಲಿ ನಷ್ಟ. ವಿದೇಶಿ ಪ್ರಯಾಣ ಬೇಡ, ತಾಯಿಯಿಂದ ಮಾರ್ಗದರ್ಶನ ದೊರೆಯುವುದು. ಮಕರ ರಾಶಿ. ಹಣ ಹೂಡಿಕೆಯಲ್ಲಿ ನಷ್ಟ, ತಾಯಿಯ ಜೊತೆ ಕಿರಿಕಿರಿ, ವಾಹನ ನಷ್ಟ, ಮನೆಯಲ್ಲಿ ಕಿರಿಕಿರಿ. ಉತ್ತರಾಷಾಢ ನಕ್ಷತ್ರದವರಿಗೆ ಅಶುಭ, ಶ್ರವಣ ನಕ್ಷತ್ರದವರಿಗೆ ಶುಭವಾಗುವುದು. ಕುಂಭರಾಶಿ. ಪಾಲುಗಾರಿಕೆಯಲ್ಲಿ ಲಾಭ, ಒಡ ಹುಟ್ಟಿದವರಿಂದ ಲಾಭ, ಶಕ್ತಿ ಪ್ರದರ್ಶನ ಮಾಡುವಿರಿ. ಸಂಗಾತಿಗೆ ಉದ್ಯೋಗ, ವಿದ್ಯಾರ್ಥಿಗಳಿಗೆ ಶುಭವಾಗುವುದು. ಮೀನರಾಶಿ. ತಂದೆಯೊಂದಿಗೆ ಕಿರಿಕಿರಿ, ವಿದೇಶಿ ಪ್ರಯಾಣ ಬೇಡ, ಕುಟುಂಬದವರೊಂದಿಗೆ ಮನಸ್ತಾಪ, ಧನ ನಷ್ಟ. ರೇವತಿ ನಕ್ಷತ್ರದವರಿಗೆ ಶುಭವಾಗುವುದು. ಇದೇ ತರ ದಿನ ಭವಿಷ್ಯಕ್ಕಾಗಿ ನೋಡ್ತಾ ಇರಿ ಆರ್ಕೆ ಟಿವಿ ಕನ್ನಡ. ಧನ್ಯವಾದ.